ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ವಿಲೇಜಿಂದ ಬರುವಾಗ ತಾರ್ ರೋಡಿಂದ ಒಂದು 400 ಮೀಟ್ರು ಇದೇ ರೀತಿ ಸರ್ಕಾರಿ ರಸ್ತೆ ಜೊತೆಗೇ ಅಟ್ಯಾಚ್ ಆಗಿ ಈ ಒಂದು ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಈ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗಲ್ಲಿದೆ. ಇದು ರಸ್ತೆ, ಇದು ಬೇಲಿ ಬೆಳ್ಕೊಂಡಿದೆ. ಇಲ್ಲಿಂದನೇ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅಲ್ಲೇನೊಂದು ಟ್ಯಾಂಕ್ ಇದೆಯಲ್ಲ, ಅಲ್ಲಿ ತನಕ ಕೂಡ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗ್. ಇದು 1 ಎಕರೆ ಪ್ರಾಪರ್ಟಿ. ಎಲೆಕ್ಟ್ರಿಕ್ ಲೈನ್ ಲ್ಯಾಂಡೆಲ್ಲ ಇದೆ. ಬಟ್ ಇದಕ್ಕೆ ಬೋರ್ವೆಲ್ ಬರೋಲ್ಲ. ಪಕ್ಕದಿಂದ ನೀರು ತೊಗೊಂಡು ಇವರು ವ್ಯವಸಾಯ ಮಾಡ್ತಾಯಿದ್ದಾರೆ. ಸೊ ಇದು ಮಾರಾಟಕ್ಕಿರುವಂಥದ್ದು. ಇದು ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ. ಸೊ ಇದು ಜನರಲ್ ಪ್ರಾಪರ್ಟಿ ಮೂಲ. ಸೊ 1 ಎಕರೆ ಮಾತ್ರ. ಏನು ಕಲ್ಟಿವೇಷನ್ ಆಗಿದೆಯಲ್ಲ, ಇದು ಮಾರಾಟಕ್ಕೆ ಇರುವಂಥದ್ದು. ಕೊನೆಯಲ್ಲಿ ಇದಕ್ಕೊಂದು 5-6 ತೆಂಗಿನ ಮರನೂ ಕೂಡ ಸಿಗುತ್ತೆ. ಇದು ವಿಲೇಜ್ಗೆ ಹತ್ತಿರ ಇದೆ. ಜೊತೆಗೆ ನಂಜನಗೂಡು ಟೌನಿಂದ ಇಲ್ಲಿಗೆ ಒಂದು 16 ಕಿಲೋಮೀಟ್ರ್ ಆಗುತ್ತೆ. ಸೊ ಮೈಸೂರು ರಿಂಗ್ ರೋಡಿಂದ 36 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 36 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 16 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. ಸೊ 2 ವಿಲೇಜ್ ಕಡೆಯಿಂದನೂ ಕೂಡ ಈ ಒಂದು ಪ್ರಾಪರ್ಟಿಗೆ ನೋಡ್ಬೋದು. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಯಾಕೆಂದರೆ ಇದು ಕೂಡ ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಎದುರುಗಡೆನೂ ಕೂಡ ಸಪ್ರೇಟ್ ಒಂದು TC ಇದೆ. ಸೊ ಇಲ್ಲಿ 24/7 ಕೂಡ ಕರೆಂಟ್ ಇದೆ. ಇಲ್ಲಿ ಈ ಭಾಗ ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಈ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗ್ ಇದೆ. ಈ ಎಲ್ಲ ಬೇಲಿ ಇದೆಯಲ್ಲ, ಇದೆಲ್ಲ ರಸ್ತೆ ಎಲ್ಲ ಇದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಸೊ ರಸ್ತೆ ಅದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.